ಒಂದು ದೊಡ್ಡ ದುರಂತವಾಗಿದೆ. ಒಂದು ದೊಡ್ಡ ಸುರಂಗ ಕುಸಿದಿದೆ. ಅಲ್ಲಿ ಸಾಕಷ್ಟು ಜನರು ಸಿಲುಕಿ ಹಾಕೊಂಡಿದ್ದಾರೆ. ಸುರಂಗದಲ್ಲಿ 7 ಕಾರ್ಮಿಕರ ದಾರುಣ ಅಂತ್ಯ. ನಾಮಚಿ ಜಿಲ್ಲೆ ಜೋಲಂಗೆಯ ಸಮರ್ಧಂಗ್ನಲ್ಲಿ ದುರಂತ. 27 ಕಾರ್ಮಿಕರು ಸುರಂಗದ ಒಳಗೆ ಸಿಲುಕಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸಿಕ್ಕಿಂನಲ್ಲಿ ದುರಂತ ಸಂಭವಿಸಿದೆ. ಈಗ ಬಂದಿರುವಂತಹ ಸುದ್ದಿ ಇದು, ವಿವರವಾಗಿ ಹೇಳ್ತೀನಿ. ಅದು ನಿರ್ಮಾಣ ಹಂತದಲ್ಲಿ ಒಂದು ಸುರಂಗ ಇತ್ತು, ಅದು ಕುಸಿದು ಬಿದ್ದು ಹೋಗಿದೆ. 7 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಸಾವನ್ನಪ್ತಾರೆ. ನಾಮ್ಚಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಘಟನೆ ನಡೆದಿರುವಂಥದ್ದು. ಜೋಲಂಗೆ ಪ್ರದೇಶದಲ್ಲಿ ನಿರ್ಮಾಣ ಹಂತದಲ್ಲಿ ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಭೂಕುಸಿತವಾಗಿದೆ. ಮಿಥೇನ್ ಅಲ್ಲಿನ ಸ್ಫೋಟಗೊಂಡು ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. NDRF ತಂಡದಿಂದ ಹುಡುಕಾಟವನ್ನ ಪ್ರಾರಂಭ ಮಾಡಲಾಗಿದೆ. ಈ ಘಟನೆಯಲ್ಲಿ ಕನಿಷ್ಠ 7 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಹಲವರು ಇನ್ನೂ ಕೂಡ ಸುರಂಗದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಕ್ಕಿಂ ಜಿಲ್ಲಾಡಳಿತದ ಪ್ರಕಾರ ಇದುವರೆಗೂ 7 ಶವ ಹೊರಗೆ ತೆಗೆಯಲಾಗಿದೆ. ಅವರನ್ನ ಅಲ್ಲೇ ಅಕ್ಕಪಕ್ಕ ಇರುವಂತಹ ಸಾಕಷ್ಟು ಆಸ್ಪತ್ರೆಗಳಿಗೆ ರವಾನೆ ಮಾಡಲಾಗಿದೆ. ಇನ್ನೂ ಕೂಡ ಸುರಂಗದಲ್ಲಿ 18ರಿಂದ 27 ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದ್ದಾವೆ. NDRF ಹಾಗೂ NDRF ತಂಡಗಳು ಅವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸುರಂಗದೊಳಗೆ ಸುಮಾರು 1.5 ಕಿಲೋಮೀಟರ್ ಆಳಕ್ಕೆ ನೈಸರ್ಗಿಕವಾಗಿ ರೂಪುಗೊಂಡಿದ್ದಂತಹ ಅಪಾಯಕವಾಗಿರುವಂತಹ ಮಿಥೇನ್ ಅನಿಲ ಶೇಖರಣೆಯಾಗಿತ್ತು ಅನ್ನೋದು ಗೊತ್ತಾಗಿದೆ. ಅದನ್ನ ಹೊರಹಾಕಲಿಕ್ಕೆ ಪ್ರಯತ್ನದ ವೇಳೆಯಲ್ಲಿ ಅದು ದೊಡ್ಡ ಸ್ಫೋಟವಾಗಿದೆ. ಆ ಸ್ಫೋಟದಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಸುರಂಗದಲ್ಲಿ ಆಮ್ಲಜನಕ ಅಭಾವ ಮಟ್ಟ ಸ್ವಲ್ಪ ಕಡಿಮೆ ಆಯಿತು. ದಟ್ಟ ಹೊಗೆ ಆವರಿಸಿಕೊಂಡಿತ್ತು. ವಿಷಕಾರಿ ಅನಿಲ ಪ್ರಮಾಣ ಹೆಚ್ಚಾಗಿರೋದ್ರಿಂದ ರಕ್ಷಣಾ ಸಿಬ್ಬಂದಿಗಳಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದೆ. ಗ್ಯಾಸ್ ಮಾಸ್ಕ್ ಹಾಗೂ ವಿಶೇಷ ಉಪಕರಣಗಳನ್ನು ಧರಿಸಿಕೊಂಡು ತಂಡ ಈಗ ಆಲ್ರೆಡಿ ಧುಮುಕಿದೆ. ಅದೆಷ್ಟು ಜನರನ್ನ ಹೊರಗೆ ಕರ್ಕೊಬರ್ತಾರೋ ಗೊತ್ತಿಲ್ಲ, ಕಾದು ನೋಡ್ಬೇಕಾದ್ರೆ. ಈ ಸುರಂಗ ರಾಷ್ಟ್ರೀಯ ಜಲವಿದ್ಯುತ್ ನಿಗಮ ತೀಸ್ತಾ ಸ್ಟೇಜ್ 6 ಇದು ಜಲವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟಿದೆ. ಇನ್ನು ಸೋಮವಾರ ಮಧ್ಯಾಹ್ನ ಸುರಂಗದ ಒಳಗೆ ಅನಿಲಗಳು ಶೇಖರವಾಗಿತ್ತು. ಅದನ್ನು ತೆಗೆದುಕೊಂಡು ಬರುವಾಗ ಈ ರೀತಿಯ ಘಟನೆಗಳು ಸಂಭವಿಸಿವೆ.